ಸಭಾಪತಿ ಅವರೇ ಧನ್ಯವಾದ. ಮನೆ ಗೃಹ ಸಚಿವರು ಐವನ್ ಡಿಸೋಜ ಅವರು ಟ್ರ್ಯಾಕ್ ತಪ್ಪಿ ಹೋಗಿದ್ದಾರೆ ಅಂತ ಹೇಳಿದ್ರು. ನಿಜವಾಗಿ ಅವರು ಟ್ರ್ಯಾಕ್ ತಪ್ಪಿ ಹೋಗಿಲ್ಲ. ಯಾಕಂದ್ರೆ ನಮ್ಮ ಕರಾವಳಿಯಲ್ಲಿ ಈ ಸಲ ವರುಣ ಆರ್ಭಟಕ್ಕೆ ಎಲ್ಲ ತತ್ತರಿಸಿ ಹೋಗಿದ್ದಾರೆ. ಒಂದು ಉದಾಹರಣೆ ಮಾತ್ರ ಇಲ್ಲಿ ನನ್ನ ಮಾತನ್ನು ಮುಗಿಸ್ತೇನೆ. ಒಂದು ಕುಟುಂಬ, ಬಡ ಕುಟುಂಬ, ಆ ಕುಟುಂಬಕ್ಕೆ ಅವರ ಗಂಡ, ಹೆಂಡತಿ, 3 ಜನ ಮಕ್ಕಳು ಬಂದ್ರು. ಸಭಾಪತಿ ಅವರೇ, ಬಂದಾಗ ಅಲ್ಲಿ ಆ ವರುಣ ಆರ್ಭಟಕ್ಕೆ ಮನೆ ಕುಸಿತ ಆಯ್ತು. ಅದರಲ್ಲಿ ಒಂದು 8 ಗಂಟೆ ಇದ್ರು. 2 ಮಕ್ಕಳು ತೀರ್ಕೊಂಡ್ರು. ಆ ತಾಯಿಯ 2 ಕಾಲು ಕಟ್ಟಾಯಿತು. ಅಜ್ಜಿ ತೀರ್ಕೊಂಡ್ರು. ಅಜ್ಜನ ಕಾಲು ಕಟ್ಟಾಯಿತು. ಅದಕ್ಕೆ ನಮಗೆ ಏನು ಮಾಡ್ಲಿಕ್ಕೆ, ಆ ಜೀವನ ಉಳಿಸ್ಲಿಕ್ಕೆ ಆಗ್ಲಿಲ್ಲ. ನಾನು ಅನ್ನೋದು ಅದಕ್ಕೆ ಈ 4 ತಿಂಗಳಲ್ಲಿ ಈ ಸಲ ಅಂದ್ರೆ ಕರಾವಳಿಯಲ್ಲಿ ಸಿಕ್ಕಾಬಟ್ಟೆ ವರುಣ ಆರ್ಭಟ. ನಾನು ಆ ಸಂದರ್ಭದಲ್ಲಿ ಯುವಕರನ್ನು ಹಾಕ್ಬೇಕು, ನಂಗೆ ಒಂದು ರ್ಯಾಪಿಡ್ ಆಕ್ಷನ್ ಫೋರ್ಸ್ ಮಾಡಬೇಕು. ಆ ಜೀವನ ಉಳಿಸ್ಬೋಯ್ತು. ನಮಗೆ ಸಣ್ಣ ಸಣ್ಣ ಮಕ್ಕಳು, ಒಂದು 3 ವರ್ಷದ ಮಗು, ಇನ್ನೊಂದು 8 ವರ್ಷದ ಮಗು. ಆ ತಾಯಿ ಆ ಮಕ್ಕಳು ಹಿಡ್ಕೊಂಡು ಅದು ಇಡೀ ನಮ್ಗೆ ಕಣ್ಣೀರು ತರಿಸುವಂತಾಗಿತ್ತು, ಮನ ಕಲಕುವ ದೃಶ್ಯ. ಆನಂತರ ನಾನು ಹಾಸ್ಪಿಟ್ಲ್ ಹೋದೆ. ಆ ತಾಯಿಗೆ ಇನ್ನೂ ಗೊತ್ತಿಲ್ಲ, 2 ಕಾಲು ಕಟ್ಟಾಗಿದೆ, ತಾಯಿಗೆ 2 ಮಕ್ಕಳು ತೀರ್ಕೊಂಡಿದ್ದಾರೆ ಅಂತ ಗೊತ್ತಿಲ್ಲ. ಅದಕ್ಕೆ ಇದೊಂದು ಟ್ರ್ಯಾಕ್ ತಪ್ಪಿಸುವಂತದಲ್ಲ ಅನ್ನೊಂದು, ಇದು ಈ ತರ ವಿಚಾರ ಬಂದಾಗ ಸಚಿವರು ಅದನ್ನ ಇದಕ್ಕೆ ಕೂಡ ನೀವು ಒಂದು ಗೌರವ ಕೊಟ್ಟದನ್ನು ಸರಿ ಮಾಡ್ಬೇಕಂತ ವಿನಂತಿ. ವಿವೇಕಾನಂದ್.